ಗುರುಗಳೇ ನಮಸ್ಕಾರ. ನಮಸ್ಕಾರ. ಈಗ ತಾವು ರೋಣ ಪೊಲೀಸ್ ಠಾಣಕ್ಕೆ ಬಂದಿದ್ದೀರಲ್ಲ, ಯಾವ ವಿಚಾರವಾಗಿ ಬಂದಿದ್ದೀರಿ ಅಂತ ಗೊತ್ತಾಗಲಿಲ್ಲ. ನನ್ನ ಹೆಸರು ನಿತಿನ್ ದೊಡ್ಡನವ್ರು ಅಂತ, ಸೌಡಿ ಗ್ರಾಮ, ರೋಣ ತಾಲೂಕು, ಗದಗ ಜಿಲ್ಲೆ. ಒಂದು ದೊಡ್ಡೇಶ್ವರ ದೇವಸ್ಥಾನ ಸೌಡಿ ಗ್ರಾಮನಲ್ಲೇ ಇದೆ. ಆ ದೇವಸ್ಥಾನಕ್ಕೆ ನಾವು ಹೋರಾಟ ಮಾಡ್ತಾ ಇದೆ. ಆ ದೇವಸ್ಥಾನ ಜೀರ್ಣೋದ್ಧಾರಸ್ಕರ ಅಂತ ಅದ್ರ ತಕ್ಕಂಗೆ ಒಂದು ಮನವಿ ಕೊಟ್ಟಿದ್ದೀವಿ ನಾವು ತಹಶೀಲ್ದಾರ್ಗೆ 12ನೇ ತಾರೀಕಿಗೆ. ಆ ಮನವಿಗೆ ಉತ್ತರ ತಗೋ 12ನೇ ತಾರೀಕು ಅಂದರೆ ಎಷ್ಟನೇ ತಿಂಗಳು? 12 ಆಗಸ್ಟ್ ತಿಂಗಳ 12ನೇ ತಾರೀಕು. 12ನೇ ತಾರೀಕು ನಾವು ಆಗಸ್ಟ್ 12ಕ್ಕೆ ಒಂದು ಮನವಿ ಕೊಟ್ಟಿದ್ದೆವು ರೆಕಾರ್ಡ್ ರೂಮ್ನಾಗ ಅಂತ. ಒಂದು ಪೇಪರ್ ಒಂದು ಮನವಿ ಕೊಟ್ಟಿದ್ದೆವು ದಾಖಲೆಗಳಿಗೆ. ಆ ದಾಖಲೆ ಸಂದರ್ಭ ಪಟ್ಟಿದ್ದಕ್ಕೆ ನನಗೆ ಇವತ್ತು ಕರೆದಿದ್ದರು, ಇವತ್ತು ನಾನು ಬಂದಿದ್ದೆ. ಆದರೆ ಆ ದಾಖಲೆ ಸಂದರ್ಭ ಜೊತೆಗೆ ನಾನು ಇನ್ನೊಂದು ಕೆಲವೊಂದು ವಿಚಾರಣೆ ಮಾಡಿದ್ದೆ ತಹಶೀಲ್ದಾರ್ಗೆ. ಮಾಡಿದ ತಕ್ಷಣ ನಮ್ಮ ಇನ್ನೊಬ್ಬರು ದೋಸ್ತರಾಗಿ ಆತ್ಮೀಯಾಗಿ ಇದ್ದಾರೆ, ಅವರು ಬಂದಿದ್ದರು. ಅವ್ರು ಇದರಿಗೆ ಇವರು ಬೆದರಿಕೆ ಹಾಕಿದ್ದಾರೆ ಅಯ್ಯಪ್ಪ ಸ್ವಾಮಿಯವರಿಗೂ. ಒಂದು ವಿಷಯಕ್ಕಿದ್ದಾಗ ನೋಡಿದ್ರೆ ಅಂತಂದರೆ ವಾತ್ಸಲನೂ ಇವರು ಅಯ್ಯಪ್ಪ ಸ್ವಾಮಿಯವರಿಗೆ ಬೆದರಿಕೆ ಹಾಕಿದ್ರು, ನನಗೆ ಬೆದರಿಕೆ ಹಾಕಿದ್ರು. ನೀನು ಮಾಲಾದಾರಿನಾಗ ಅದಿ, ಅದಕ್ಕೆ ನಾನು ಬಿಡ್ತಾ ಇದ್ದೀನಿ ಲಿಕ್ಕರ್, ನಾನು ಏನಾಗ ಬೇರೆ ಥರ ಹಾಕಿದ್ರು ವಾತ್ಸಲನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು? ತಹಶೀಲ್ದಾರ್ ನಾಗರಾಜ್ ಕೆ ಅನ್ನೋರು. ಈ ಸಲನೂ ಇದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಮತ್ತು ಪೊಲೀಸರಿಗೆ ಹೇಳಿ ನಮಗೆ ಕರಿಷೆ ಒಳಗೆ ಹಾಕಿಸಿದ್ದಾರೆ. ಭಾಳ ಅವರಿಗೆ ಬೆಂಡ್ ಎತ್ತರಿ ಅಂತ ಹೇಳ್ತಾ ಇದ್ದಾರೆ ಮಾಲಾದಾರಿಯರಿಗೆ. ಅಂದರೆ ಮಾಲಾದಾರಿಯರ್ಕಿಂತ ಹೆಚ್ಚಿನ ಇದ್ದಾರೆ ಇವರು. ನಾವು ಮಾಲಾದಾರಿಯರದ್ದು ಇವ್ರು ಮರ್ಯಾದೆ ತೆಗ್ತಾ ಇದ್ದಾರೆ. ಈ ಥರ ಇವ್ರು ಮಾಲಾದಾರಿಯರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ರಾಷ್ಟ್ರೀಯ ಮಟ್ಟಿಗೆ ನಮಗೂ ಏನಿದೆ, ನಮಗೆ ಇದನ್ನು ಪೂರಾ ಹೋರಾಟ ಮಾಡಬೇಕಾಗುತ್ತೆ ಮಾಲಾದಾರಿಯರ ವಿಷಯ. ಯಾಕಂದ್ರೆ ಇವರು ಒಂದು ಮಾಲಾದಾರಿಯರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಈ ಕ್ವಚನ ಮಾತಾಡ್ತಾ ಇದ್ದಾರೆ, ಕಿಮ್ಮತ್ತು ಕೊಡ್ತಾ ಇಲ್ಲ. ಒಳ್ಳೆ ಪಿ ಡಿ ಅವ್ರಿಗೂ, ಗ್ರಾಮ ಪಂಚಾಯತ್ ಪಿ ಡಿ ಅವ್ರಿಗೂ ಫೋನ್ ಹಚ್ಚಿ ಹೇಳ್ತಾರ ಇದ್ದಾರೆ, ಇಲ್ಲ ಅವ್ರು ಪೇಪರ್ ಕೊಡ್ರಿ ಅಂತ. ಗ್ರಾಮ ಪಂಚಾಯತ್ದಾರ ಆಯಿತು, ಪೇಪರ್ ಕೊಡ್ತಾ ಇಲ್ಲ. ತಾಲೂಕಾ ಪಂಚಾಯತ್ ಅನಿಲ್ ಬೇವಿನ ಮರದ ಅನ್ನೋರು ಪಿ ಡಿ ಒ, ಇವರು ಪೇಪರ್ ಕೊಡ್ತಾ ಇಲ್ಲ. ಇವ್ರು ನಮ್ಮ ಮ್ಯಾಗ ದಬ್ಬಾಳಿಕೆ ಆಗ್ತಾ ಇದ್ದಾರೆ. ಅದಕ್ಕೆ ಇದು ದಬ್ಬಾಳಿಕೆ ಮಾಡೋ ಕೆಲಸ ನಡೆದೈತಿ. ಏನು ನಡೆದೈತಿ? ಮಾಲಾದಾರಿಯರ ಮ್ಯಾಗ ಯಾಕೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ? ನಾವೇನು ತಪ್ಪು ಮಾಡಿದ್ದೀವಿ ಮಾಲಾದಾರಿಯರಿಗೆ ನಾವು ಹೋರಾಟ ಮಾಡಬಾರ್ದ? ಈ ವಿಷಯಕ್ಕೆ ನಾವೇನು ಕೇಳ್ತಾ ಇದ್ದೇವೆ ತಹಶೀಲ್ದಾರ್ಗೆ, ಸರ್ಕಾರ ಏನು ಕ್ರಮ ತಗೋಗ್ತೈತಿ ಇದ್ರ ಮೇಲೆ. ಯಾಕಂದ್ರೆ ವಾತ್ಸಲನ ಇದು ಬೆದರಿಕೆ ಆಗಿದ್ದು ಸಲಾಗ ನಾನು ರಾಷ್ಟ್ರಪತಿಗೆ ಮನವಿ ಮಾಡಿದ್ದೆ. ರಾಷ್ಟ್ರಪತಿಯವ್ರದ್ದು ಆದೇಶ ಆಗಿತ್ತು ಕರ್ನಾಟಕ ಸರ್ಕಾರಿಗೆ, ತಹಶೀಲ್ದಾರ್ ನಾಗರಾಜ್ ಕೆ ಮ್ಯಾಗ ಕ್ರಮ ತೊಗೊಂಡ್ರಿ ಅಂತಾರೆ. ಏನು ಕ್ರಮ ತೊಗೊಂಡಾರ ಇವರು? ನನ್ನ ಕಡೆ ದಾಖಲೆ ಇದೆ, ರಾಷ್ಟ್ರಪತಿ ಆದೇಶ ಆಗಿದ್ದು. ಪೊಲೀಸರ ಕಡೆನೂ ಬಂದ್ರೆ ಇವರು ದಾಖಲೆ ತೊಗೋಗ್ತಾ ಇಲ್ಲ. ಒಳ್ಳೆ ಅವ್ರು ಹೈ ರ್ಯಾಂಕಿಂಗ್ ಅಂದ್ರೆ ಒಳ್ಳೆ ನಮಗೆ ಬೆದರಿಕೆ ಆಗ್ತಾ ಇದ್ದಾರೆ, ಒಳ್ಳೆ ನಮಗೆ ಹೇಳ್ತಾ ಇದ್ದಾರೆ. ಎದಕ್ಕೆ ಅಂತಿದೆ? ಏನು ನಾವೇನು ತಪ್ಪು ಮಾಡ್ತಾ ಇದ್ದೇವೆ? ನಾವು ಕೇಳ್ತಾ ಇದ್ದೇವೆ, ಸರ್ಕಾರಿಗೂ ಕೇಳ್ತಾ ಇದ್ದೇವೆ, ಸಮಾಜಕ್ಕೂ ಕೇಳ್ತಾ ಇದ್ದೇವೆ. ಒಂದು ದೇವಸ್ಥಾನ ಉಳಿಸ್ಬೇಕು, ಒಂದು ಐತಿಹಾಸಿಕ ದೇವಸ್ಥಾನ ಉಳಿಸ್ಬೇಕಂದ್ರೆ ತಪ್ಪ ಕೆಲಸ. ಮಾಲಾದಾರಿ ಹಾಕೋದು ಮಾಲಾದಾರಿಯರಿಗೂ ಏನು ಮರ್ಯಾದೆ ಇಲ್ಲ, ಅಯ್ಯಪ್ಪಿಗೊಂದು ಮರ್ಯಾದೆ ಇಲ್ಲ. ಹಂಗಿತರ ಮತ್ತು ಅಯ್ಯಪ್ಪರಿಗೆ ಕಾಲಾಗಿ ಬೀಳ್ತೀರಿ ನೀವು ಬಂದು ಅಯ್ಯಪ್ಪದಾರಿಯರಿಗೆ. ಮುಂದೆ ಕಾಲು ಬೀಳೋದು ಅಯ್ಯಪ್ಪದಾರಿಗೆ, ಒಳ್ಳೆ ಹಿಂದೆ ಇದ್ರಿಗೆ ಬೆದರಿಕೆ ಹಾಕೋದು ತಹಶೀಲ್ದಾರ್ಗೆ. ಒಳ್ಳೆ ತಹಶೀಲ್ದಾರ್ ಸ್ಟೇಟ್ಮೆಂಟ್ ಕೊಡ್ತಾರೆ ನ್ಯೂಸ್ ಮೀಡಿಯಾದ ಮುಖಾಂತರ, ನಾವು ಬೆದರಿಕೆ ಕೊಟ್ಟಿಲ್ರಿ, ನಾವು ಯಾರಿಗಾದರೂ ನಾವು ನನ್ನ ಜೀವ ಕೊಟ್ಟರೆ ಕಾಪಾಡ್ತೀನಿ ಅಂತ. ರಾಜಕಾರಣ ಬಂದ್ ಮಾಡಿ ತಹಶೀಲ್ದಾರ ಇವ್ರು ನೀವು ಮಾಡೋದಿಂತ ನಾಗರಾಜಕ್ಕೆ ತಹಶೀಲ್ದಾರ ಎಲ್ಲಿಕಾರ ನಾವು ದೊಡ್ಡ ಪ್ರಮಾಣ ಹೋರಾಟ ಮಾಡಬೇಕಾಗಿತ್ತು ನಿಮ್ಮ ಇದರಿಗೆ. ಯಾಕಂದ್ರೆ ಮಾಲಾದಾರಿಯರು ನೀವು ಅವಮಾನ ಮಾಡ್ತಾ ಇದ್ದೀರಿ. ಮನ್ಸು ಭಾಳ ನೋವಾಗಿದೆ ನೀವು ಮಾಲಾದಾರಿಯರಿಗೆ. ಇಡೀ ಕರ್ನಾಟಕ ರಾಜ್ಯ ಮಾಲಾದಾರಿಯರು ಹೇಳ್ತಾರೆ ಅಂತ. ಅಲ್ಲ, ಈಗ ಈ ರೋಣ ಸ್ಟೇಷನ್ಗೆ ನಿಮ್ಮ ಹೆಸರು ಕೊಟ್ಟಿದ್ರ? ಹೌದು, ನನ್ನ ಹೆಸರನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ನನ್ನ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ಮಾಲಾದಾರಿಯರ್ಗೂ ಕಿಮ್ಮತ್ತಿಲ್ಲ, ಈ ಥರ ಕೈ ಮಾಡ್ತಾ ಇದ್ದಾರೆ ಇವರು. ನಾವು ಏನು ತಪ್ಪು ಮಾಡ್ತಾ ಇದ್ದೇವೆ ಇಲ್ಲಿ ಮಾಲಾದಾರಿಯರು? ಅಲ್ಲ, ನಿಮ್ಮ ಮೇಲೆ ಏನು ಹೆಸರು ಏನಂತ ಕೊಟ್ಟಿದ್ದಾರೆ? ಏನು ನಿಮ್ಮಿಂದ ಟಾರ್ಚರ್ ಆಗ್ತಿದೆ ಅಂತ ಕೊಟ್ಟಿದ್ದಾರೋ ಏನಂತ ಕೊಟ್ಟಿದ್ದಾರೆ? ಇವ್ರು ಪದೇ ತಹಶೀಲ್ದಾರ್ ಆಫೀಸಿಗೆ ಬಂದು ಇವ್ರು ತ್ರಾಸ ಕೊಡ್ತಾ ಇದ್ದಾರಾ ಅಂತ. ನಾವು ಯಾಕೆ ತ್ರಾಸ ಕೊಡ್ತಾ ಇದ್ದೀವಿ ಅಂದ್ರೆ ಮನವಿ ಕೊಟ್ಟಿದ್ದೇವೆ 10-12 ಫಾಲೋಅಪ್ ಮಾಡ್ತಾ ಇದ್ದೇವೆ. ಆ ಫಾಲೋಅಪ್ ಕರೆಕ್ಟಾಗಿ ಉತ್ತರ ಇಲ್ಲ. ನಮ್ಮ ಕೆಲಸಕ್ಕೆ ಇವ್ರು ಅಡ್ಡಿ ಆಗ್ಲಿಕ್ಕತ್ತಾರ ಅಂದ್ರೆ ಅಡ್ಡ ಇವ್ರು ಹೇಳ್ತಾ ಇದ್ದಾರಾ? ಅವರು ಹೇಳಿಕೆ ಕೊಡೋದು, ಸ್ಟೇಷನ್ನವ್ರಿಗೆ ಹೇಳಿಕೆ ಕೊಡೋದು, ಸ್ಟೇಷನ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಕೆಲಸಕ್ಕೆ ಇವ್ರು ಅಡ್ಡಿ ಆಗ್ತಿದ್ದಾರೆ, ಇವ್ರು ಕಾನೂನು ರೀತಿ ಕ್ರಮ ತಗೊಳ್ರಿ ಅಂತೇಳಿ ಇವಾಗ ಸ್ಟೇಷನ್ನಿಗೆ ಇಂಟಿಮೇಷನ್ ಕೊಟ್ಟು ಸ್ಟೇಷನ್ ಅವ್ರು ಅಲ್ಲಿಗೆ ಬಂದು ನಿಮ್ಮನ್ನ ಇಲ್ಲೇ ಸ್ಟೇಷನ್ಗೆ ಕರ್ಕೊಂಡ್ ಬಂದಾರ. ಹೌದು, ಸ್ಟೇಷನ್ಗೆ ಈ ನಿಮ್ಮ ಮೇಲೆ FIR ಆಗೈತೇನ್ರಿ? FIR ಏನಾಗಿಲ್ಲ, ವಿಚಾರಣೆ ಆಯಿತು. ಎಲ್ಲ ದಾಖಲೆಗಳು ತೋರಿಸಿದ್ ನಾನು. ದಾಖಲೆಗಳು ತೋರಿಸಿದ ತಕ್ಷಣ ಅವ್ರೇನಂದ್ರು, ಇಲ್ಲ ಸ್ವಾಮಿಗಳು ಅವ್ರು ಕರೆಕ್ಟಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಕಡೆ ದಾಖಲೆಗಳು ಇದಾವೆ, ಇಲ್ಲಿ ಏನೋ ತಹಶೀಲ್ದಾರ್ದು ತಪ್ಪಿದೆ, ಅವ್ರ ಗಮನಕ್ಕೆ ಹಿಂಗೆ ಬಂದಿದ್ದು. ಅದಕ್ಕೆ ಅವ್ರೇನಂದ್ರೆ ಇದಕ್ಕೆ ವಿಚಾರಣೆ ಮಾಡ್ತೀವಿ, ನಾವು ಏನಿದ್ದು ನೋಡ್ಕೊತೀವಿ, ನಮ್ಮ ಲೆವೆಲ್ನಲ್ಲಿ ತಿಳಿಸಿ ಬಿಟ್ಟಿದ್ದಾರೆ. ಅದಕ್ಕೆ ಇದೇ ಥರ ಹೋಗ್ತಾ ಇದ್ದಾರೆ. ನೀವು ಎಷ್ಟು ಸಾರಿ ಕೊಟ್ಟಿದ್ದೀರಿ ಮನವಿನ? ಇಲ್ಲಿ ಒಂದು 10 ಸಲ ಮನವಿ ಆಗಿದೆ ನಮ್ಮದು. 10 ಸಾರಿನೂ ತಹಸೀಲ್ದಾರ್ಗೆ ಕೊಟ್ರ? 10 ಸಲ ತಹಶೀಲ್ದಾರ್ನೇ ಕೊಟ್ಟಿನಿ, ರಿಸಿಪ್ಟ್ ಕಾಪಿ ಇದೆ ನನ್ನ ಕಡೆ. ಅಲ್ರಿ, 10 ಸಾರಿ ತಹಸೀಲ್ದಾರ್ ಕೊಡ್ಬೇಕಂತ ಏನಿಲ್ಲ, DC ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು. ಕೊಟ್ಟಿದ್ದೀನಿ, DC ಅವ್ರ 10 ಸಲ ಇವ್ರು ಬೆದರಿಕೆ ಹಾಕಿ 10 ಸಾರಿ ಇವ್ರಿಗೆ ಕೊಡ್ಬೇಕಂತೀರಿ. DC ಅವ್ರು ಕೇಳಿಲ್ಲ, DC ಅವ್ರ ಮೇಲೆ ಯಾರಿದಾರೆ ಅವ್ರಿಗೆ ಹತ್ರ ಹೋಗ್ಬೇಕಾಗಿತ್ತು. DC ಕಡೆ ಕೊಟ್ಟಿದ್ದೀನಿ. ಇವ್ರ ಹತ್ರನೇ 10 ಸಾವಿರ ಕೊಟ್ಟಿದ್ದೀನಿ ಅಂದ್ರೆ ಇದು ತಪ್ಪಲ್ಲಲ್ರಿ? ಇವ್ರು ಕ್ರಮ ತೊಗೊಂಡಿಲ್ಲ 1 ಸಾರಿ 2 ಸಾರಿ ಅಂತಂದ್ಮ್ಯಾಗ 3ನೇ ಸಾರಿಗೆ IR ಆಫೀಸ್ ಅವ್ರಿಗೆ ಕೊಡಬೇಕು. ಅವ್ರು ಏನು ಕ್ರಮ ತೊಗೊಳ್ತಾರೆ ನೋಡ್ಬೇಕು. ಅವ್ರು ತೊಗೊಳ್ಳಿಲ್ಲ, ಅದು ಮತ್ತು ನೆಕ್ಸ್ಟ್ ಸ್ಟೆಪ್ಪು ಎಲ್ಲರಿಗೂ ಆಗಿದೆ. ಎಲ್ಲರಿಗೂ ಪೇಪರ್ ಕಳಿಸಿದ್ದೀನಿ, ಫಾಲ್ಡರ್ ಟು ADCಗೂ ಕಳಿಸಿದ್ದೀನಿ, DC ಕಳಿಸಿದ್ದೀನಿ. DCR 6ನೇ ತಾರೀಕಿಗೆ ಒಂದು ಲೆಟರ್ ಕಳಿಸಿದಾರೆ ತಹಶೀಲ್ದಾರ್ಗೆ, ಪ್ರತಿ ನನಗೆ ಕಾಪಿ ಇಟ್ಟಾರ. ಅವ್ರು ಏನು ಕೇಳಿ ತಕ್ಕಂಗೆ ಪೇಪರ್ ಅವ್ರಿಗೆ ಒಂದು ಕಾಪಿ ನೀವು ಇಟ್ಕೊಂಡು ಒಂದು ಪೇಪರ್ ಅವ್ರಿಗೆ ಕೊಡ್ರಿ ಅಂದರೆ ಇವ್ರು DCRಗೆ ಒಂದು ಲೆಟರ್ ಕೊಟ್ಟರು ಅವ್ರದ್ದು ಮಾತು ಇವ್ರು ಕೇಳ್ತಾ ಇಲ್ಲ. ADCRನೂ ಇದು ಮಾಡಿದ್ದಾರೆ, ಇವ್ರಿಗೆ ಹೇಳಿದ್ದಾರೆ, ಆದರೂ ಒಂದು ಅವ್ರೇನು ಇದು ಮಾಡ್ತಾ ಇದ್ದಿಲ್ಲ. ನಾನಾ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಅವರು. ಪಂಚಾಯತ್ದಾರಿಗೂ ಹೇಳಿದ್ದಾರೆ ಪೇಪರ್ ಕೊಡಬೇಡ್ರಿ ಅಂತಂದು. ಅಂದರೆ ಏನು ಥರ ಇದು ನಡೆದಿತ್ತು ಅಂತಿದ್ದಾರೆ.
ಇದು ಲೋಕತಂತ್ರ ಇದೆ, ರಾಜಕೀಯ ದಬ್ಬಾಳಿಕೆ ನಡೆದಾ ಇದ್ದಾರೆ. ಏನು ನಡೆದಾ ಇದೆ ಇಲ್ಲಿ ಮೆರೂನ್ ತಾಲೂಕಿನಲ್ಲಿ? ಫೈನಲ್ ಆಗಿ ಇದ್ರ ಬಗ್ಗೆ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ನಾ ಹೇಳೋದು ಫೈನಲ್ ಆಗಿ ಒಂದೇ ಇರೋದು, ತಹಸೀಲ್ದಾರು ಈಗ ಇದ್ದಿದ್ದು ಕರೆಕ್ಟಾಗಿ ಪರಿಶೀಲನೆ ಮಾಡಿ ನಮಗೆ ಸಹಕಾರ್ಯ ಮಾಡಿದ್ರೆ ಒಳ್ಳೆಯದು. ಇಲ್ಲಿಕಂದ್ರೆ ದೊಡ್ಡ ಮಟ್ಟಿಗೆ ಮಾಲಾಧಾರಿಯರು ಕೂಡ ನಮ್ಮ ಸಂಘಟನೆ ಕೂಡ ಹೋರಾಟ ಮಾಡಾರ ನಾವು. ಹಂಗೆ ತಮ್ಮ ಹೆಸರು ರೀ? ನಿತಿನ್ ದೊಡ್ಡನವರು, ಸೌಡಿ ಗ್ರಾಮ.